ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ವಧು ವರ ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಪ್ರಾಣ ಬಿಟ್ಟಿರುವಂತದ್ದು ವಧು. ವರನಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ಇಬ್ಬರ ನಡುವೆ ಗಲಾಟೆ ಆಗುತ್ತೆ, ಹೊಡೆದಾಡಿಕೊಂಡಿದ್ದಾರೆ. ಈ ಗಲಾಟೆಯಲ್ಲಿ ವಧು ಪ್ರಾಣ ಬಿಟ್ಟಿರುವಂತದ್ದು, ವರನಿಗೆ ಗಂಭೀರ ಗಾಯ ಆಗಿದೆ. ಆತನಿಗೆ ಸ್ಥಳೀಯ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಚೆಂಬರಸನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ರೂಮ್ನಲ್ಲೇ ಹೊಡೆದಾಡಿಕೊಂಡಿದ್ದಾರೆ ನವೀನ್ ಹಾಗೂ ಲಿಖಿತ. ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಲಿಖಿತ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮದುವೆ ಆಗುತ್ತೆ, ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ಗಲಾಟೆ ಆರಂಭ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗಿ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಈ ಜಗಳದಿಂದ, ಈ ಹೊಡೆದಾಟದಿಂದಾಗಿ ವಧು ಸಾವನ್ನಪ್ಪಿರುವಂಥದ್ದು ಲಿಖಿತ. ಮತ್ತು ವರನಿಗೂ ಕೂಡ ಗಂಭೀರ ಗಾಯ ಆಗಿದೆ ಅಂತೇಳಿ. ಸೊ ಏನು ತಗೊಂಡು ಹೊಡೆದಾಡ್ಕೊಂಡ್ರು, ಇನ್ನಷ್ಟು ಮಾಹಿತಿ ಬೇಕು ನೋಡಿ. ವಧು ಲಿಖಿತ, ಶ್ರೀ ಮತ್ತು ನವೀನ್ ಇಬ್ಬರದು ಮದುವೆ ಆಗುತ್ತೆ. ಮದುವೆ ಆದ ಕೆಲವೇ ಗಂಟೆಗಳಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ಶುರು ಆಗುತ್ತೆ. ರೂಮ್ನಲ್ಲೇ ಇಬ್ಬರು ಅಂದರೆ ನವೀನ್ ಹಾಗೂ ಲಿಖಿತ ಹೊಡೆದಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಗಂಭೀರ ಗಾಯ ಆಗುತ್ತೆ. ಇಬ್ಬರನ್ನ ಹಾಸ್ಪಿಟಲ್ಗೆ ಕೂಡ ಕರೆದುಕೊಂಡು ಹೋಗಲಾಗುತ್ತೆ. ಆದರೆ ಲಿಖಿತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಇನ್ನು ನವೀನ್ ಸ್ಥಿತಿ ಕೂಡ ಗಂಭೀರ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮದುವೆಯಾದ ಕೆಲವೇ ಹೊತ್ತಲ್ಲಿ ಈ ರೀತಿಯ ಅನಾಹುತ ಆಗಿರುವಂಥದ್ದು ಯಾವ ಕಾರಣಕ್ಕಾಗಿ, ಏನಕ್ಕೆ ಈ ರೀತಿಯಾಗಿ ಗಂಡ ಹೆಂಡತಿ ಇಬ್ಬರು ಬಡದಾಡ್ಕೊಂಡ್ರು ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಯಾವ ಕಾರಣಕ್ಕಾಗಿ ಮದುವೆ ಆಗುತ್ತೆ, ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ಈ ರೀತಿಯಾಗಿ ಹೊಡೆದಾಟ ಆಗಿದ್ದು ಯಾಕೆ? ಹೇಮಕುಮಾರ್, ಏನು ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ವಧುವರ ಇಬ್ರು ಹೊಡೆದಾಡಿಕೊಂಡಿದ್ದು ವಧು ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಂಬರ್ಸ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿದ್ದು ವಧು ಲಿಖಿತ ಎಂಬಾಕೆ ಏನು ಸಾವನ್ನಪ್ಪಿದ್ದಾಳೆ. ಇನ್ನ ವರ ನವೀನ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಚಂಬರ್ಸ್ನಳ್ಳಿಯ ಗ್ರಾಮದ ನವೀನ್ ಮತ್ತೆ ಆಂಧ್ರದ ಬೈನಪಲ್ಲಿ ಗ್ರಾಮದ ಲಿಖಿತ ಅನ್ನೋರು ಇಬ್ರು ಸಹ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಈ ಒಂದು ಪ್ರೀತಿಸಿದ ಒಂದು ವಿಚಾರವನ್ನ ಮನೆಯವರಿಗೆ ತಿಳಿಸಿ ತಮ್ಮ ಪೋಷಕರನ್ನ ಒಪ್ಪಿಸಿ ಇವತ್ತು ಬೆಳಗ್ಗೆ ಮದುವೆಯನ್ನ ಸಹ ಆಗಿರ್ತಾರೆ. ಇವತ್ತು ಬೆಳಗ್ಗೆ ಇಬ್ಬರಿಗೂ ಸಹ ಮದುವೆ ಆಗಿರುತ್ತೆ. ಪೋಷಕರ ನಡುವಿನೂ ಸಹ ಈ ಒಂದು ಮದುವೆ ಆಗಿರ್ತದೆ. ಇದಾದ ನಂತರ ಅವರು ಮನೆಯ ಒಂದು ರೂಮ್ಗೆ ಹೋದಂತ ಒಂದು ಸಂದರ್ಭದಲ್ಲಿ ಅವರಿಬ್ರು ಸಹ ಹೊಡೆದಾಡಿಕೊಂಡಿರ್ತಕ್ಕಂಥದ್ದು. ಆದ್ರೆ ಹೊಡೆದಾಡಿಕೊಳ್ಳೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಗೊತ್ತಿಲ್ಲ. ಈ ವೇಳೆ ರೂಮ್ ನಲ್ಲಿದ್ದಂತ ಒಂದು ಮಚ್ಚಿನಿಂದ ನವೀನ್ ಏನು ಹಲ್ಲೆ ನಡೆಸಿದ್ದಾನೆ. ಈ ಹಿನ್ನೆಲೆಯಿಂದಾಗಿ ವಧು ಲಿಖಿತ ಏನಿದಳು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ವರ ನವೀನ್ಗೂ ಸಹ ಒಂದು ಗಂಭೀರವಾಗಿ ಗಾಯವಾಗಿದೆ. ಆತನನ್ನ ಕೋಲಾರದ ಆಸ್ಪತ್ರೆಗೆ ದಾಖಲನ್ನ ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಇನ್ನು ಈ ಒಂದು ಘಟನೆಗೆ ಕಾರಣ ಏನು ಅಂತ ತಿಳಿದಿಲ್ಲ. ಮತ್ತೆ ಅವರ ಕುಟುಂಬಸ್ಥರಿಗೂ ಸಹ ಏನು ಈ ಘಟನೆಗೆ ಕಾರಣ ಏನು, ಯಾತಕ್ಕಾಗಿ ಇವರು ಜಗಳ ಆಡ್ಕೊಂಡಿದ್ದಾರೆ ಅನ್ನೋಂಥದ್ದು ಆ ಕುಟುಂಬಸ್ಥರಿಗೂ ಸಹ ತಿಳಿದಿಲ್ಲ. ಅವರು ಸಹ ಒಂದು ರೀತಿ ದಿಕ್ಕು ತೋಚದಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಇರ್ತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಕೆಜಿಎಫ್ನ ಎಸ್ಪಿ ಶಾಂತಕುಮಾರ್ ಅವರು ಸಹ ಭೇಟಿಯನ್ನ ನೀಡಿ ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಮಟ್ಟಕ್ಕೆ ಅಂದ್ರೆ ಮದುವೆ ಬೆಳಗ್ಗೆ ಆಗಿ ಕೆಲವೇ ಗಂಟೆಗಳಲ್ಲಿ ಈ ಮಟ್ಟಕ್ಕೆ ಗಲಾಟೆ ಆಗೋದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನ ಸದ್ಯ ಪೊಲೀಸರ ವಿಚಾರಣೆಯಿಂದ ಅಷ್ಟೇ ತಿಳಿಬೇಕಾಗಿದೆ. ಇನ್ನು ಘಟನೆ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹೇಮಕುಮಾರ್, ಮಹೇಶ್, ಈಗ ಇಬ್ಬರು ಪ್ರೀತಿಯನ್ನ ಮಾಡಿ ಮದುವೆ ಕೂಡ ಆಗಿರ್ತಾರೆ. ಬಟ್ ಆರಂಭದಲ್ಲಿ ಏನು ಒಪ್ಪಿಗೆ ಇರ್ಲಿಲ್ವಾ, ಹೇಗೆ ಅಂತೇಳಿ? ಅಂದ್ರೆ ಇಬ್ಬರು ಲವ್ ಮಾಡಿದ್ದ ಈ ಒಂದು ಘಟನೆಗೆ ಕಾರಣ ಆಯ್ತಾ, ಹೇಗೆ ಅಂತೇಳಿ? ಹೇಮಕುಮಾರ್, ಸದ್ಯ ವರ ಏನಿದನೋ ಆತ ಕೆಜಿಎಫ್ ನ ಮೂಲದವನಾಗಿರ್ತಾನೆ. ಮತ್ತೆ ವಧು ಏನಿದ್ದಾಳೋ ಯಾಕೆ ಆಂಧ್ರದ ಭಾಗದಿಂದ ಬಂದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಮೊದಲು ಈ ಒಂದು ಮದುವೆಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿರ್ತಾರೆ. ಅದಾದ ನಂತರ ಇಬ್ಬರನ್ನು ಸಹ ಅವರವರ ಮನೆಗಳಲ್ಲಿ ಏನು ಈ ಒಂದು ಮದುವೆಗೆ ಒಂದು ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ. ಇದಾದ ನಂತರ ಇವತ್ತು ಮುಂಜಾನೆ ಏನು ಮದುವೆ ಆಗಿರ್ತಕ್ಕಂಥದ್ದು. ಇದಾದ ನಂತರ ಏನು ಅವರು ಮನೆಗೆ ಹೋದಂತ ಒಂದು ಸಂದರ್ಭದಲ್ಲಿ ಅದು ಏನು ರೂಮ್ ನಲ್ಲಿ ಇರ್ತಕ್ಕಂಥ ಒಂದು ಮಚ್ಚಿನಿಂದ ಏನು ಆ ವರ ಏನಿದನೋ ವಧು ಲಿಖಿತಾಗೆ ಹಲ್ಲೆ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಈತನು ಸಹ ಗಾಯಗೊಂಡಿರ್ತಾನೆ. ಅಂದ್ರೆ ಪರಸ್ಪರ ಇಬ್ರು ಸಹ ಹೊಡೆದಾಡ್ಕೊಂಡಿರುವಂತ ಒಂದು ಸಂಭವ ಇರ್ತಕ್ಕಂಥದ್ದು. ಆದ್ರೆ ಯಾವುದಕ್ಕಾಗಿ ಹೊಡೆದಾಡ್ಕೊಂಡಿದ್ರು, ಏನ್ ವಿಚಾರ ಇತ್ತು, ಒಂದ್ ವೇಳೆ ಏನು ಪೋಷಕರ ವಿರೋಧ ಇತ್ತ, ಒಂದ್ ವೇಳೆ ಪೋಷಕರ ವಿರೋಧದ ನಡುವೆನೂ ಸಹ ಏನಾದ್ರು ಮದುವೆ ಆಗಿದಾರ ಅನ್ನೋಂಥದ್ದನ್ನ ಸದ್ಯ ಪೊಲೀಸರ ವಿಚಾರಣೆಯಿಂದ ಹೊರಬರಬೇಕಾಗಿದೆ. ಹೇಮಂತ್, ಮಹೇಶ್, ಈಗ ನವೀನ್ಗೆ ಅಂದರೆ ವರನಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಆತನ ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಈ ಘಟನೆಯ ವಿಚಾರವಾಗಿ ಎರಡೂ ಕುಟುಂಬಸ್ಥರು ಏನಾದರೂ ಮಾತನಾಡಿದಾರಾ?
ಏನು ಹೇಮಂತ್, ಈ ಘಟನೆಯಿಂದಾಗಿ ಅವನು ಸಹ ಕುಟುಂಬಸ್ಥರು ಸಹ ಒಂದು ರೀತಿ ದಿಕ್ಕು ತೋಚದಂತ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಏನಂತಂದ್ರೆ ಬೆಳಿಗ್ಗೆ ಚೆನ್ನಾಗಿದ್ದಂತ ವಧುವರ ಇಬ್ರು ಸಹ ಮದ್ವೆ ಆಗ್ತಾರೆ. ಇದಾದ ನಂತರ ಕೆಲವೇ ಗಂಟೆಗಳಲ್ಲಿ ಈ ಒಂದು ಘಟನೆ ನಡೆಯುವಂಥದ್ದು. ಈ ನಿಟ್ಟಿನಲ್ಲಿ ವಧು ಸಹ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾರೆ. ಮತ್ತೆ ಈತ ಏನು ಕೋಲಾರದ ಒಂದು ಖಾಸಗಿ ಆಸ್ಪತ್ರೆಗೆ ಈತನನ್ನ ದಾಖಲು ಮಾಡಿದ್ದಾರೆ. ಸದ್ಯ ಆತ ಚಿಕಿತ್ಸೆಗೆ ಸ್ಪಂದನೆ ಮಾಡ್ತಾ ಇದ್ದೇನೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು. ಒಟ್ಟಾರೆ ಈ ಒಂದು ಘಟನೆ ಅಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ಸದ್ಯ ಆ ಒಂದು ಪೋಷಕರು ಸಹ ಆಂಧ್ರದ ಭಾಗದ ಒಂದು ಪೋಷಕರು ಸಹ ಸ್ಥಳಕ್ಕೆ ಬರ್ತಿದ್ದಾರೆ. ಅವ್ರಗಳ ಹತ್ರ ತಿಳ್ಕೊಂಡ ನಂತರ ಏನಾಗಿದೆ ಅನ್ನೋದನ್ನ ಹೊರಬರ್ಬೇಕಾಗಿದೆ. ಹೇಮಕುಮಾರ್. ಎಸ್ ಮಹೇಶ್, ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಮದುವೆಯಾದ ಕೆಲವೇ ಕ್ಷಣಗಳಲ್ಲಿ ಈ ರೀತಿಯಾಗಿ ವಧುವರ ಹೊಡೆದಾಡಿಕೊಂಡು ಈಗ ವಧು ಸಾವನ್ನಪ್ಪಿರುವಂಥ ಘಟನೆ ಇದು ಒಂಥರ ವಿಚಿತ್ರ ಘಟನೆ. ಇದು ಬೆಳಗ್ಗೆ ಮದುವೆ ಆಗತ್ತೆ, ಸಂಜೆ ಹೊತ್ತಿಗೆ ಹೆಣ ಬೀಳುತ್ತೆ ಅಂತಂದ್ರೆ ಬಟ್ ಯಾವ ಕಾರಣಕ್ಕಾಗಿ ಅಂದರೆ ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬೆಳಗ್ಗೆ ಮದುವೆ ಆಗತ್ತೆ, ಸಂಜೆ ಹೊತ್ತಲ್ಲಿ ಇಬ್ಬರು ರೂಮ್ನಲ್ಲೇ ಆರಂಭದಲ್ಲಿ ಜಗಳ ಆಗತ್ತೆ ಅಂತೆ. ತದನಂತರ ಒಬ್ಬರನ್ನೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಇಬ್ರು ಪ್ರೀತಿ ಮಾಡಿನೇ ಮದುವೆ ಆಗಿರೋದು. ನೀವು ಹಿಂಗೆ ಹೊಡೆದಾಡ್ಕೊಡ್ತೀರಿ, ಸಾಯ್ತೀರಿ ಅಂತ ಹೇಳಿದಾಗ ನಿಮಗೆ ಮದುವೆ ಆಗಬೇಕಾಗಿತ್ತು ಅಂತ. ನಿಮ್ಮನ್ನು ನಂಬ್ಕೊಂಡು ಬಂದಿರುವಂತಹ ಹೆಣ್ಣು ಮಗು, ಏನೇ ಗೊಂದಲ ಇದ್ರೂ ಕೂಡ, ಏನೇ ನಿಮ್ಮಲ್ಲಿ ಏನೇ ಅನುಮಾನ ಇದ್ರೂ ಕೂಡ ಅದನ್ನ ಬಗೆಹರಿಸಬಹುದಾಗಿತ್ತು. ಬೆಳಗ್ಗೆ ಮದುವೆ ಆಗತ್ತೆ, ಸಂಜೆ ಹೊತ್ತಲ್ಲಿ ಹೆಣ ಬೀಳತ್ತೆ ಅಂದ್ರೆ ಯಾವ ಕಾರಣಕ್ಕಾಗಿ? ನೋಡಿ, ಈಗ ಆ ಕುಟುಂಬಸ್ಥರಿಗೆ ಓಡೋಡಿ ಬರ್ತಾ ಇದ್ದಾರೆ. ಇಬ್ಬರ ನಡುವೆ ಜಗಳ ಆಗತ್ತೆ, ಇಬ್ಬರು ಹೊಡೆದಾಡ್ಕೊಂಡಿದ್ದಾರೆ. ಈತನ ಪರಿಸ್ಥಿತಿ ಕೂಡ ಚಿಂತಾಜನಕ. ಈಗ ಏನ್ ತಗೊಂಡು ಹೊಡೆದ್ರು, ಅಂತಹ ಸೀರಿಯಸ್ ಏನಿತ್ತು ಅಂತೇಳಿ ಸಾಯಿಸುವಂಥದ್ದು ಏನಿತ್ತು, ನಿಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದಾಗ, ಅಥವಾ ಒತ್ತಾಯಪೂರ್ವಕವಾಗಿ ಏನಾದರೂ ಮದುವೆ ಆದ್ರ, ಒಬ್ರಿಗೂ ಒಪ್ಪಿಗೆ ಇರಲಿಲ್ಲ, ಹಂಗಾಗಿ ಎರಡೂ ಕುಟುಂಬಸ್ಥವರು ಒಪ್ಪಿಗೆ ಮೇರೆಗೆ ಏನಾದರೂ ಹಿಂಗಾಯ್ತಾ? ಹಂಗಿದ್ರೆ ಹೇಳ್ಬಹುದಾಗಿತ್ತು. ಸುಮ್ಮನೆ ಪ್ರಾಣವನ್ನು ಕಳ್ಕೊಳ್ಳೋದು, ಈಗ ಜೈಲಿಗೆ ಹೋಗಬೇಕು, ಈತ ಅನುಭವಿಸಬೇಕು, ಇದೆಲ್ಲ ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಈಗ ಇಬ್ಬರೂ ಕೂಡ ಪ್ರೀತಿ ಮಾಡಿ ಮದುವೆ ಆಗಿ ಈ ಸ್ಥಿತಿ ಬಂದಿದೆ. ಈಗ ಅದು ನಾರ್ಮಲ್ ಒಳ್ಳೆ ಇದೆ ಪ್ರಾಬ್ಲಮ್. ನಾವು ಬೇರೆ ಹೊಡೆ ತಲೆನೋವು ನೀವೇ